ಒಬ್ಬ ಈ ತಾಲೂಕಿನ ಒಂದು ಮೀಸಲಾತಿ ಕ್ಷೇತ್ರದ 3 ಬಾರಿ ಶಾಸಕರಾಗಿರ್ತಕ್ಕಂಥ ಶಿವಣ್ಣ ಅವರು ಈ ಸಿನಿಮಾ ನೋಡಲೇಬೇಕಾದಂಥ ಒಂದು ವಿಚಾರಗಳನ್ನು ಹೊಂದಿರತಕ್ಕಂಥ ಒಂದು ಕಥೆಯನ್ನು ಹೊಂದಿರತಕ್ಕಂಥ ಸಿನಿಮಾ ಇದು. ಸೊ ಈ ಕಾರಣಕ್ಕಾಗಿ ಇವತ್ತು ಶಾಸಕರು ಬಂದು ನೋಡಿ ಈ ಸಿನಿಮಾದ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷ ಆಗ್ತದೆ. ಈ ತಾಲೂಕಿನಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ತಾಲೂಕಿನಲ್ಲಿ ಎಲ್ಲ ಜಾತಿಗಳು ಸಹ ಶೋಷಣೆ ಇದೆ. ಬರೀ ಇಲ್ಲಿರ್ತಕ್ಕಂಥ ಶೋಷಿತ ಸಮುದಾಯಗಳಿಗೆ ಶೋಷಣೆ ಇಲ್ಲ, ಎಲ್ಲ ಜಾತಿ ಬಡವರು ಸಹ ಅನ್ಯಾಯಕ್ಕೆ ಒಳಪಟ್ಟಿರ್ತಕ್ಕಂಥವ್ರಿದ್ದಾರೆ. ಬಹುಶಃ DSS ದಲಿತ ಸಂಘರ್ಷ ಸಮಿತಿ ಪ್ರಾರಂಭ ಕಾಲಘಟ್ಟದಲ್ಲಿ ಏನು ಒಟ್ಕೊಂತು ಬರೀ ಅದು ಶೋಷಿತ ಸಮುದಾಯಗಳಿಗಾಗಿ ಉಟ್ಕೊಂಡಿಲ್ಲ. ದಲಿತ ಅನ್ನೋ ಪದ ಬಡವ ಅಂತ ಅರ್ಥ ತೋರಿಸುತ್ತೆ. ಎಲ್ಲ ಜಾತಿ ವರ್ಗದವರಲ್ಲೂ ಸಹ ಬಡವರಿದ್ದಾರೆ. ಅದನ್ನೇ ಇದರಲ್ಲಿ ದುನಿಯಾ ವಿಜಯ್ ಅವರು ಸಹ ಅದೇ ಪದ ಬಳಕೆಯನ್ನ ಮಾಡಿದ್ದಾರೆ. ಆ ರೈತರು ತುಂಬಾ ಅದ್ಭುತವಾಗಿ ಚಿಂತನೆ ಮಾಡಿ ಬಡವರು ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ, ಎಲ್ರಿಗೂ ಅನ್ಯಾಯ ಆಗಿದೆ. ಸೊ ಹಾಗಾಗಿ ಈ ಅಸಮಾನತೆ, ಈ ಸಮಾಜದಲ್ಲಿ ಇರ್ತಕ್ಕಂಥ ಅಸಮಾನತೆ ವಿರುದ್ಧ ಎಲ್ಲರೂ ಒಟ್ಟುಗೂಡಿ ಧ್ವನಿಗೂಡಿಸಿ ನಾವು ಧ್ವನಿ ಎತ್ತಬೇಕು. ಅಂತ ಅಸಮಾನತೆಗಳನ್ನು ದೂರವಾಗಿಸಬೇಕು. ನಾವು ಸಾಮಾಜಿಕವಾಗಿ ಸಮಾನತೆಯಿಂದ ಬದುಕಬೇಕಾದ್ರೆ ಸಂವಿಧಾನ ಹಳ್ಳಿಗೂ ಪಸರಿಸಬೇಕು. ಆಗ ಮಾತ್ರ ಈ ಸಮಾಜದಲ್ಲಿ ಸಮಾನತೆ, ಸಹೋದರತೆ ಸಹ ಬಾಳ್ವೆ ಸ್ಥಾಪನೆಯಾಗಲಿಕ್ಕೆ ಕಾರಣ ಆಗುತ್ತೆ ಅನ್ನೋ ಒಂದು ವಿಚಾರಗಳನ್ನು ಈ ಸಿನಿಮಾದಲ್ಲಿ ಅದ್ಭುತವಾಗಿ ಅರ್ಥಪೂರ್ಣವಾಗಿ ಈ ಸಮಾಜಕ್ಕೆ ತೋರಿಸುವಂಥ ಕೆಲಸ ಮಾಡಿರ್ತಕ್ಕಂಥ ಈ ಚಿತ್ರಕಥೆಯನ್ನು ಬರೆದು ಈ ಸಿನಿಮಾವನ್ನು ನಿರ್ದೇಶನ ಮಾಡಿರ್ತಕ್ಕಂಥ ಜಡೇಶ್ ಕೆ ಅಂಬೀರವರಿಗೆ ನಾನು ಹೃತ್ಪೂರ್ವಕವಾದ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಒಂದು ಸಿನಿಮಾವನ್ನು ನನ್ನ ತಾಲೂಕಿನ ಜನರಿಗೆ ಸತತವಾಗಿ ಸುಮಾರು 1 ವಾರಗಳಿಂದ ತನ್ನ ಶ್ರಮವನ್ನು ಹಾಕಿ, ತನ್ನ ಎಫರ್ಟನ್ನು ಹಾಕಿ ತೋರಿಸ್ತಾ ಇರ್ತಕ್ಕಂಥ ಉಸ್ಕೂರು ಮಧುರಪ್ಪನವರು ಮತ್ತು ಅವರೆಲ್ಲ ಬಳಗದವರು, ಎಲ್ಲ ಅವರ ಸಹಪಾಠಿಗಳು ಎಲ್ಲರೂ ಸಹ, ಒಬ್ಬರಲ್ಲ ಎಲ್ಲರೂ ಸಹ ಅವ್ರ ಜೊತೆ ಇರ್ತಕ್ಕಂಥ ಎಲ್ಲ ಒಡನಾಡಿಗಳು ಸಹ ಶ್ರಮ ಹಾಕಿ ಹಳ್ಳಿಯಿಂದ ಜನರನ್ನು ಕರ್ಕೊಬಂದು ಈ ಸಂವಿಧಾನದ ಆಶಯಗಳನ್ನು ಮತ್ತು ಸಮಾನತೆಯ ಉದ್ದೇಶವನ್ನು ಮತ್ತು ಸಹೋದರತೆ ಬಿತ್ತುವಂಥ ಒಂದು ವಿಚಾರವುಳ್ಳಂಥ ಕತೆ ಆಧಾರಿತ ಸಿನಿಮಾವನ್ನು ತೋರಿಸ್ತಾ ಇರ್ತಕ್ಕಂಥ ನಮ್ಮ ಮಧುರಪ್ಪರವ್ರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ಇಚ್ಛಿಸ್ತಾ, ಏನು ಈ ಸಿನಿಮಾವನ್ನು ಈ ರಾಜ್ಯದಲ್ಲಿ ಹಳ್ಳಿಗೂ ಸಹ ನಾವು ಜನರನ್ನ ಕರ್ಕೊಬಂದು ತೋರಿಸ್ಬೇಕಂತೇಳಿ ನಾನು ಎಲ್ಲರಲ್ಲೂ, ಎಲ್ಲ ರೈತ ಪರ ಚಳವಳಿಗಳಲ್ಲೂ, ದಲಿತ ಪರ ಚಳವಳಿಗಳಲ್ಲಿ ಮತ್ತು ಅದರಲ್ಲೂ ವಿಶೇಷವಾಗಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಏನು ಹೇಳ್ತಿದ್ದಾರೆ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಸಾಮಾಜಿಕವಾಗಿ ಸಮಾನತೆಯನ್ನು ಹೊಂದಬೇಕಾದ್ರೆ ಅಸಮಾನತೆ ಹೋಗಬೇಕು. ಆ ಅಸಮಾನತೆಯನ್ನು ದೂರವಾಗಿಸುವಂಥ ಉದ್ದೇಶವನ್ನು ಇಟ್ಕೊಂಡಿದ್ರೆ ನೀವೆಲ್ಲರೂ ಸಹ, ನಾನು ಒಟ್ಟಾರೆಯಾಗಿ RSS ಅವ್ರಿಗೆ ಮತ್ತು ಹಿಂದೂ ಸಂಘ ಪರಿವಾರಗಳವ್ರಿಗೆ ಈ ಸಿನಿಮಾ ಬಂದು ನೋಡಿ, ನಾವೆಲ್ಲರೂ ಸಹ ಒಂದೇ, ನಾವು ಒಂದೇ ಮಣ್ಣಿನ ಮಕ್ಕಳು, ನಮ್ಮೆಲ್ಲರ ಜೀವನಸು ಒಂದೇ. ಸೊ ಆ ಕಾರಣಕ್ಕಾಗಿ ನಾವೆಲ್ಲರೂ ಸಹ ಸಮಾನತೆಯಿಂದ ಈ ಸಮಾಜದಲ್ಲಿ ಬದುಕಬೇಕು, ಶಾಂತಿ ವಾತಾವರಣ ಇರಬೇಕು, ಪ್ರೀತಿ ಸಹೋದರತೆ ಬಿತ್ತಬೇಕು ಅನ್ನೋ ಉದ್ದೇಶವನ್ನು ತಾವೆಲ್ಲರೂ ಇಟ್ಕೊಂಡಿದ್ರೆ ದಯಮಾಡಿ ಇಂಥ ಸಿನಿಮಾವನ್ನು ಬೆಂಬಲಿಸಿ, ಗೆಲ್ಲಿಸಿ, ಇಂಥ ವಿಚಾರಗಳನ್ನು ಸಮಾಜದಲ್ಲಿ ಪಸರಿಸಲಿ ಅಂತೇಳಿ ನಾನು ಅವರಲ್ಲೂ ಸಹ ಕೇಳ್ಕೊಳ್ತೇನೆ.